ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದ ಕೂಡ್ಲಿಗಿ ಮುಖ್ಯ ರಸ್ತೆಯಲ್ಲಿನ ವಿರಕ್ತ ಮಠದ ತಪೋವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಡೂರು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳ ಮರು ನೇಮಕ ಹಾಗೂ ನೂತನ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಜರುಗಿದೆ. ಸಭೆಯ ದಿವ್ಯ ಸಾನ್ನಿಧ್ಯವನ್ನ ಪ್ರಭು ದೇವರ ಸಂಸ್ಥಾನ ಮಠದ ಪೂಜ್ಯರು ಆದ ಪ್ರಭು ಸ್ವಾಮಿಗಳು ವಹಿಸಿದ್ರು. ಅಧ್ಯಕ್ಷತೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಆದ ಚಾನಲ್ ಶೇಖರ್ ವಹಿಸಿದ್ರು. ಸಭೆಯ ನೇತೃತ್ವವನ್ನು ಜಿಲ್ಲಾಧ್ಯಕ್ಷರು ಆಗಿರುವಂತಹ ಡಿ ಕಗಲ್ ಶಂಕರ್ ಹಾಗೂ ಜಿಲ್ಲಾ ಕರವೇ ಮುಖಂಡರು ಆದ ಶಿವಕುಮಾರ್ ಕೋಟೆ ಕಲ್ಮಠ್ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಕರವೇ ಪದಾಧಿಕಾರಿಗಳ ಸಭೆಯಲ್ಲಿ ಸಂಡೂರು ತಾಲೂಕಿನ ಗೌರವಾಧ್ಯಕ್ಷರಾಗಿ ಸಿಡಿ ಭಾಸ್ಕರ್ ಮತ್ತು ತಾಲೂಕು ಅಧ್ಯಕ್ಷರನ್ನಾಗಿ ಸತ್ಯನಾರಾಯಣ ಮಾಸ್ತಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ಪ್ರಕಾಶ್ ಎಂ ಮಂಜುನಾಥ್, ಭರಮರೆಡ್ಡಿ, ಹನುಮೇಶ್, ಗೋಪಾಲ್ ಶಿಂದೆ ಜಂಟಿ ಕಾರ್ಯದರ್ಶಿಯಾಗಿ ರಾಜಾ ಶಿವಕುಮಾರ್, ಪ್ರಕಾಶ್ ಚಪ್ಪರ್ದಹಳ್ಳಿ, ಕುಮಾರಸ್ವಾಮಿ, ಪ್ರವೀಣ್, ಯೂಸುಫ್ ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿ ಸಂಡೂರು ತಾಲೂಕಿನಲ್ಲಿ ಸಮರ್ಪಕವಾಗಿ ಕನ್ನಡ ಪರ ಹೋರಾಟವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲು ಸೂಚಿಸಲಾಗಿದೆ. ಸಭೆಯಲ್ಲಿ ಕರವೇ 25 ವರ್ಷಗಳ ಸುದೀರ್ಘ ಹೋರಾಟದ ಬಗ್ಗೆ ಹಾಗೂ ಟಿಆರ್ ನಾರಾಯಣಗೌಡರು ಬಗ್ಗೆ ಶ್ರೀ ಪ್ರಭು ಸ್ವಾಮಿಗಳು ಅಭಿಮಾನದ ಮಾತುಗಳನ್ನು ಆಡಿ ಆಶೀರ್ವದಿಸಿದ್ದಾರೆ. ಮಾಡುವ ಮಾಡದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆದಂತಿರಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಘಟಕದ ಪದಾಧಿಕಾರಿಗಳ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ಜಿಲ್ಲಾಧ್ಯಕ್ಷರು ಆದಂಥ ಮಾನ್ಯ ಶ್ರೀ ಚಾನಲ್ ಶೇಖರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಶಂಕರ್ ಅಂಗಡಿ ಅವರೇ, ಶಿವಕುಮಾರ್ ಅವರೇ, ಭಾಸ್ಕರ್ ಅವರೇ, ಈ ತಾಲೂಕಾ ಘಟಕದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಸತ್ಯನಾರಾಯಣ ಮಾಸ್ತಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕನ್ನಡ ಮನಸ್ಸುಗಳೇ ನಿಮಗೆಲ್ಲ ಶರಣಾರ್ಥಿಗಳು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಕರ್ನಾಟಕದ ಒಂದು ದೊಡ್ಡ ಶಕ್ತಿ ಅವರು. ಇಡೀ ಕರ್ನಾಟಕದಲ್ಲಿ ಗಡಿಭಾಗದಲ್ಲಿ ಯಾವುದೇ ಸಮಸ್ಯೆ ಇತ್ತು ಅಂತಂದರೆ ಅದಕ್ಕೆ ಧ್ವನಿ ಎತ್ತಿ ನಿಲ್ಲುವಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ನಾರಾಯಣಗೌಡರು. ಗಡಿಭಾಗದ ಬಗ್ಗೆನೂ ಒಂದು ಗಾದೆ ಮಾತದೆ, ಕನ್ನಡದ ಗಡಿ ದೋತರದ ದಡಿ ಅನ್ನುವಂಥ ಮಾತದೆ. ದೋತರ ಗಟ್ಟಿಯಾಗಿರಬೇಕಾಗಿತ್ತು ಅಂತಂದರೆ ದಡಿ ಗಟ್ಟಿ ಇರಬೇಕು. ಹಾಗೆ ಕನ್ನಡ ಚೆನ್ನಾಗಿರಬೇಕಾಗಿತ್ತು ಅಂದರೆ ಗಟ್ಟಿಯಾಗಿರಬೇಕಾಗಿತ್ತು ಅಂದರೆ ಗಡಿ ಪ್ರದೇಶಗಳು ಗಟ್ಟಿಯಾಗಿರಬೇಕು. ಹಾಗಿದ್ದರೆ ಕನ್ನಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ನಾರಾಯಣಗೌಡರ ಇತಿಹಾಸವನ್ನು ನೀವು ನೋಡಿದರೆ ಭಾಳ ಆಶ್ಚರ್ಯ ಅನಿಸ್ತದೆ. ಇವತ್ತು ಬೆಳಗಾವಿ ಅಂತ ಪ್ರದೇಶದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದಂಥ ಶ್ರೇಯಸ್ಸು ನಾರಾಯಣಗೌಡರಿಗೆ ಸಲ್ತದೆ. ಅಲ್ಲಿ ಮೋರೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬೆಳಗಾವಿ ಬಗ್ಗೆ ಏನು ಅಪಸ್ವರವನ್ನು ಎತ್ತಿದಂಥ ಸಂದರ್ಭದಲ್ಲಿ ಕರ್ನಾಟಕದ ವಿಧಾನಸಭೆಯ ಮುಂದೆ ಅವರಿಗೆ ಮಸಿ ಬಳಿಯುವಂಥ ಕೆಲಸವನ್ನು ನಾರಾಯಣಗೌಡರು ಮಾಡಿದರು. ಅವರಿಗೆ ಎಷ್ಟು ದೊಡ್ಡ ಸಂಘಟನಾ ಶಕ್ತಿ ಐತಿ ಅಂತಂದರೆ ಬಳ್ಳಾರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ 5ನೇ ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಿತು. ಬಹುಶಃ ನಾನು ನೋಡಿದಂಥ ಕಾರ್ಯಕ್ರಮದಲ್ಲಿ ನ ಭೂತ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದರು. ಸುಮಾರು 35ರಿಂದ 40 ಸಾವಿರ ಜನಸಂಖ್ಯೆ ಸೇರಿತ್ತು ಅಂತಂದರೆ ಅವರ ಸಂಘಟನಾ ಶಕ್ತಿ ನಾವು ಮೆಚ್ಕೋಬೇಕು. ಇತ್ತೀಚೆಗೆ ನಮ್ಮ ಕರ್ನಾಟಕದ ಒಂದು ರಾಜಧಾನಿ ಬೆಂಗಳೂರಂಥ ಪ್ರದೇಶ ಇವತ್ತು ಕನ್ನಡ ಭಾಷೆಯಿಂದ ಭಾಳಷ್ಟು ದೂರ ಇರೋದನ್ನು ನೋಡಿ ಭಾಳ ವ್ಯಥೆಯನ್ನು ಪಟ್ಟು. ಯಾಕಂದರೆ ಬೆಂಗಳೂರು ಅಂತಂದರೆ ಇವತ್ತು ತಮಿಳು ಹೆಚ್ಚಾಗಿ ಏನು ಕಾಲು ಭಾಗೆಲ್ಲ ತಮಿಳು ಭಾಷೆಯನ್ನು ಮಾತಾಡ್ತಕ್ಕಂಥವ್ರು ಅದಾರೆ, ಈ ಕಡೆ ತೆಲುಗು ಮಾತಾಡೋಂಥವ್ರು ಅದಾರೆ. ಆದರೆ ಕನ್ನಡ ಮಾತಾಡುವಂಥ ಜನಸಂಖ್ಯೆ ಕಡಿಮೆ ಆಗಬಾರ್ದು ಅಂಥೇಳಿ ಕನ್ನಡಕ್ಕಾಗಿ ಹೋರಾಟ ಮಾಡಿ ಕನ್ನಡ ನಾಮಫಲಕವನ್ನೇ ಎಲ್ಲರೂ ಹಾಕಬೇಕು ಅಂಥೇಳಿ ದೊಡ್ಡ ಹೋರಾಟವನ್ನು ಮಾಡಿದರು. 100ಕ್ಕೆ 100% ಕನ್ನಡ ನಾಮಫಲಕ ಹಾಕಬೇಕು ಅಂಥೇಳಿ ಧ್ವನಿ ಎತ್ತಿದಾಗ ಕರ್ನಾಟಕ ಸರ್ಕಾರದವರು 60% ಕನ್ನಡ ನಾಮಫಲಕ ಹಾಕಬೇಕು ಅಂಥೇಳಿ ಇವತ್ತು ತೀರ್ಮಾನ ತೆಗೆದುಕೊಂತಾರೆ ಅಂತಂದರೆ ನಾರಾಯಣಗೌಡರ ಶಕ್ತಿ ಭಾಳಷ್ಟು ದೊಡ್ಡದಿದೆ. ಅದರ ಸಲುವಾಗಿ ನಾನು ಜೈಲಿಗೆ ಹೋದರೂ ಚಿಂತಿಲ್ಲ, ನಾನು ಕನ್ನಡವನ್ನು ಬಿಡೋಂಗಿಲ್ಲ ಅಂತ ಅನ್ನುವಂಥ ಒಂದು ಪ್ರತಿಜ್ಞೆ ಅವರು ಮಾಡಿದ್ದಾರೆ. ನಮಗೆ ಹೆಸರನ್ನು ನಾವು ಇದು ಮಾಡ್ತೇವೆ. ರಾಮಮೂರ್ತಿ ಅಂಥವರಿದ್ದರು, ಕನ್ನಡ ಧ್ವಜಕ್ಕಾಗಿ ಅವರು ಹೋರಾಟವನ್ನು ಮಾಡಿದಂಥವರು. ವಾಟಾಳ್ ನಾಗರಾಜ್ ಅವರ ಹೆಸರನ್ನು ನೀವು ಕೇಳ್ತೀರಿ. ಅದೇ ರೀತಿಯಾಗಿ ನಾರಾಯಣಗೌಡರು ಭಾಳ ದೊಡ್ಡ ಹೆಸರು. ಅವರ ಬಗ್ಗೆ ಒಂದು ಲೇಖನವನ್ನೇ ನಾನು ಅವರ ಪತ್ರಿಕೆಯಲ್ಲಿ ನಾನು ಬರೆದಿದ್ದೆ. ಅವರು 10ನೇ ವರ್ಷದ ಸಂದರ್ಭದಲ್ಲಿ ಲೇಖನ ಬರೀಬೇಕು ಅಂತಂದಾಗ ನಾವು ಸಂಡೂರಿನಿಂದ ಒಂದು ಲೇಖನವನ್ನು ಬರೆದಿದ್ದೆ. ಭಾಳ ಚೆನ್ನಾಗಿ ಅದನ್ನ ಪ್ರಕಟಣೆಯನ್ನು ಕೂಡ ಮಾಡಿದರು. ಅಂಥ ಒಂದು ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕ ಇವತ್ತು ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಬಳ್ಳಾರಿ ಜಿಲ್ಲೆ ಅಂತಂದರೆ ಕನ್ನಡಿಗರ ಸ್ಫೂರ್ತಿ ಭೂಮಿ ಇದು. ಯಾಕಂತ ಅಂದರೆ
ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಸೇರಿದಂಥ ಮೊದಲನೇ ಜಿಲ್ಲೆ ಅಂತಂದರೆ ಬಳ್ಳಾರಿ ಜಿಲ್ಲೆನೇ. 1953ನೇ ಇಸ್ವಿಯಲ್ಲಿ ಕೆಂಗಲ್ ಹನುಮಂತಯ್ಯನವರು, ಆ ಕಾಲದ ಮುಖ್ಯಮಂತ್ರಿಗಳಾದಂಥ ಕೆಂಗಲ್ ಹನುಮಂತಯ್ಯನವರು ಬಳ್ಳಾರಿಯ BDA ಮೈದಾನ ಅಂತ ಏನೈತಲ್ಲ, ಆ ಬಳ್ಳಾರಿಯ BDA ಮೈದಾನದಲ್ಲಿ ಒಂದು ಐತಿಹಾಸಿಕ ಭಾಷಣವನ್ನು ಮಾಡ್ತಾರೆ. ಅವರು ಎಷ್ಟು ಸುಂದರವಾಗಿ ಮಾತಾಡ್ತಾರೆ ಅಂತ ಅಂದರೆ, ಅವರು ಅವತ್ತಿನ ಭಾಷಣದಲ್ಲಿ ಅವರು ಮಾತಾಡ್ತಾರೆ, ನನಗೆ ಸ್ಫೂರ್ತಿಯನ್ನು ಕೊಟ್ಟಂಥವ್ರು ಅಂತಂದರೆ ಕುಮಾರವ್ಯಾಸ ಕವಿ. ಅಂಥ ಕುಮಾರವ್ಯಾಸ ಇದ್ದಂಥ ಬಾಂಬೆ ಕರ್ನಾಟಕ ಮೈಸೂರು ಪ್ರಾಂತ್ಯಕ್ಕೆ ಸೇರ್ತದೆ ಅಂತಂದರೆ ನಾನು ಯಾವ ಬಾಯಿಂದ ಬೇಡ ಅಂತ ಹೇಳಿ, ನನ್ನ ಹೃದಯದಲ್ಲಿ ಭಕ್ತಿ ಬೀಜವನ್ನು ತುಂಬಿದಂಥ ಬಸವಾದಿ ಶರಣರು ಇದ್ದಂಥ ಹೈದರಾಬಾದ್ ಕರ್ನಾಟಕ ಮೈಸೂರು ಪ್ರಾಂತ್ಯಕ್ಕೆ ಸೇರ್ತದೆ ಅಂತಂದರೆ ಯಾವ ನಾಲಿಗೆಯಿಂದ ಬೇಡ ಅಂತ ಹೇಳಿ, ಮಾಧ್ವರ ಭೂಮಿ ದಕ್ಷಿಣ ಕನ್ನಡ ಅಂತ ದಕ್ಷಿಣ ಕನ್ನಡ ಮೈಸೂರು ಪ್ರಾಂತ್ಯಕ್ಕೆ ಸೇರ್ತದೆ ಅಂತಂದರೆ ಯಾವ ಮಾತಿನಿಂದ ನಾನು ಬೇಡ ಅಂತ ಹೇಳಿ, ಅಖಂಡ ಕರ್ನಾಟಕವೇ ನನ್ನ ಜೀವನದ ಗುರಿ, ಅದಕ್ಕೆ ಮೊದಲ ದೀಪವನ್ನು ಹಚ್ಚಿದಂಥವರು ಬಳ್ಳಾರಿ ಜಿಲ್ಲೆಯವರು ಅಂತ ಹೇಳ್ತಾರೆ. ಹೀಗಾಗಿ 1956ನೇ ಇಸ್ವಿಯಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಸೇರ್ತದೆ, 56ಕ್ಕೆ ಕರ್ನಾಟಕ ಏಕೀಕರಣ ಆಗ್ತದೆ. ಆವಾಗ ಆಲೂರು ವೆಂಕಟರಾಯರಂಥವರು ಕರ್ನಾಟಕ ಏಕೀಕರಣಕ್ಕೆ ದೊಡ್ಡ ಹೋರಾಟ ಮಾಡಿದಂಥವರು. ಈ ಏಕೀಕರಣ ಸಂಭ್ರಮವನ್ನು ಎಲ್ಲಿ ಆಚರಣೆ ಮಾಡಬೇಕು ಅಂತ ಅಂದರೆ ಅವಾಗ ಅವ್ರು ಅಂತಾರೆ, ಬಳ್ಳಾರಿ ಜಿಲ್ಲೆಯಲ್ಲೇ ಈ ಏಕೀಕರಣ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ಅಖಂಡ ಬಳ್ಳಾರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಂಪಿಯಲ್ಲಿ ಅವರು ಏಕೀಕರಣದ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಅಂತೇಳಿ ನಾವು ಇತಿಹಾಸದಲ್ಲಿ ಓದ್ತೇವೆ ಅಂತ ಅಂದರೆ, ಇವತ್ತು ಕನ್ನಡಿಗರ ಸ್ಫೂರ್ತಿ ಭೂಮಿ ಅಂತಂದರೆ ನಾವು ಬಳ್ಳಾರಿ ಜಿಲ್ಲೆ ಅಂತ ಕರಿತೇವೆ. ಅಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಸೊಂಡೂರು ಭಾಗ ಏನಿತ್ತಲ್ಲ, ಭಾಳ ಮಲೆನಾಡಿನ ಪ್ರದೇಶ ಇರತಕ್ಕಂಥ ಪ್ರದೇಶ. ಬಳ್ಳಾರಿ ಜಿಲ್ಲೆ ಭಾಳಷ್ಟು ಬಿಸಿಲಿನಿಂದ ಕೂಡಿದ್ರೆ ಅದರ ಒಂದು ಮಲೆನಾಡಿನ ವಾತಾವರಣ ತರ್ತಕ್ಕಂಥ ಒಂದು ಪ್ರದೇಶ ಅಂತ ಅಂದರೆ ಈ ಸೊಂಡೂರು ಪ್ರದೇಶ. ಯಾಕಂದರೆ ಸುಂದರವಾದಂಥ ಗುಡ್ಡ ಬೆಟ್ಟ ಅದೇ. ಇಲ್ಲೇ ಗೋರ್ಪಡೆ ರಾಜಮಂತ್ಯಂದವರು ಬಹುಶಃ ಇಡೀ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಆಧುನಿಕ ದೃಷ್ಟಿಕೋನ ಇಟ್ಟುಕೊಂಡಂಥ ಒಬ್ಬ ರಾಜರು ಅಂತ ಅಂದರೆ ಯಶವಂತರಾವ್ ಮಹಾರಾಜರು. ಯಾಕಂದರೆ ಆ ಕಾಲದಲ್ಲಿ ಅಂಬೇಡ್ಕರ್ ಅಂತವರು ಮಹಾರಾಷ್ಟ್ರದ ಕಾಲಾರಾಮ್ ದೇವಸ್ಥಾನದ ಮುಂದೆ ದೇವಸ್ಥಾನ ಪ್ರವೇಶಕ್ಕೆ ದೊಡ್ಡ ಹೋರಾಟ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ 2 ವರ್ಷ ಮುಂಚಿತನೇ ನಮ್ಮ ಸೊಂಡೂರಿನ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ದಲಿತರಿಗೆ ಪ್ರವೇಶವನ್ನು ಮಾಡಿಕೊಟ್ಟಂಥ ಏಕೈಕ ಅರಸರು ಅಂತ ಅಂದರೆ ಯಶವಂತರಾವ್ ಗೋರ್ಪಡೆ ಅವರು. ಬರುವಂಥ ಸಂದರ್ಭದಲ್ಲಿ ಮಲ್ಲೆಕ್ಕೆ ಉಡುಪಿಗೆ ಹೋಗಿರ್ತಾರೆ. ಉಡುಪಿಯಲ್ಲಿ ಜನ ಹೇಳ್ತಾರೆ, ಇಲ್ಲೇ ಕೃಷ್ಣನ ದೇವಸ್ಥಾನ ಐತಿ, ನೀವು ಭೇಟಿ ಕೊಡ್ರಿ ಅಂತ ಅಂತಾರೆ. ಅವಾಗ ಅವ್ರು ಅಂತಾರೆ, ನಾನು ಭೇಟಿ ಕೊಡೋಂಗಿಲ್ಲ, ಯಾಕಂದರೆ ಇಲ್ಲಿ ದಲಿತರಿಗೆ ಪ್ರವೇಶ ಇಲ್ಲ, ನಾನು ಅಲ್ಲಿ ಹೋಗಂಗಿಲ್ಲ ಅಂತ ಅಂತಾರೆ. ಆದರೆ ಸೊಂಡೂರಿಗೆ ಬಂದಾಗ ಸುಕುಮಾರಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಅವರು ಎಷ್ಟು ಸಂತೋಷದಿಂದ ಮಾತಾಡ್ತಾರೆ ಅಂತ ಅಂದರೆ, ಒಂದು ದಕ್ಷಿಣ ಭಾರತದ ಒಂದು ಪುಟ್ಟ ರಾಜ್ಯ ಸೊಂಡೂರು ಸಂಸ್ಥಾನದಲ್ಲಿ ದಲಿತರಿಗೆ ಪ್ರವೇಶ ಕೊಟ್ಟಿದ್ದು ನನಗೆ ಭಾಳ ಸಂತೋಷವನ್ನು ತಂದಿದೆ, ಇದರಿಂದ ಆಕಾಶ ಏನು ಹೊರದು ಬಿದ್ದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, ತಮ್ಮ ಹರಿಜನ ಪತ್ರಿಕೆಯಲ್ಲಿ ಅವರು ಕೂಡ ಬರೀತಾರೆ. ಇಂಥ ಒಂದು ಸುಂದರವಾದಂಥ ಪ್ರದೇಶದಲ್ಲಿ ಸಮಸ್ಯೆಗಳು ಕೂಡ ಸಾಕಷ್ಟು ಅದಾವೆ. ಯಾಕಂದರೆ ಬಳ್ಳಾರಿ ಜಿಲ್ಲೆಯ ಬಗ್ಗೆ ಒಂದು ಗಾದೆ ಮಾತೈತಿ, ಇಲ್ಲಿ ಪ್ರಾಚೀನತೆನೂ ಐತಿ, ಪ್ರಾರಬ್ಧನೂ ಐತಿ. ಪ್ರಾಚೀನತೆ ಅನ್ನೋದಕ್ಕೆ ನಾವು ಹಂಪಿಯನ್ನು ಹೇಳ್ತೀವಿ, ತುಂಗಭದ್ರಾ ಡ್ಯಾಮ್ ಹೇಳ್ತೀವಿ. ಆದರೆ ತುಂಗಭದ್ರಾ ಡ್ಯಾಮಿನ ನೀರನ್ನು ಕುಡಿಯೋಕೆ ಬಳ್ಳಾರಿ ಜಿಲ್ಲಾದವ್ರಿಗಿಲ್ಲ ಅಂತ ಅಂದರೆ, ಬಳ್ಳಾರಿ ಜಿಲ್ಲಾದವ್ರಿಗೆ ಬಳ್ಳಾರಿಯಲ್ಲಿ ಇದ್ದಂಥವ್ರಿಗೆ 7 ದಿವಸಕ್ಕೊಮ್ಮೆ ನೀರು ಕೊಡ್ತಾರಂತ ನಾವು ಕೇಳಿದ್ದೇವೆ. ಅಂಥ ಒಂದು ಭಾಳಷ್ಟು ಏನು ತೊಂದರೆಗಳದಾವು, ಅದು ಸೊಂಡೂರು ಕೂಡ ಹೊರತಾಗಿಲ್ಲ. ಇವತ್ತು ಸೊಂಡೂರು ಈ 30 ವರ್ಷದ ಹಿಂದಿನ ಪರಿಸರ ಭಾಷೆ ಅಂತ ಅಂದರೆ ಕನ್ನಡ ಅಂದರೆ ಬರೀ ಭಾಷೆ ಅಂತ ತಿಳ್ಕೊಬೇಡ್ರಿ, ಅದರ ಜೊತೆಗೆ ಜೀವನ ಪದ್ಧತಿ ಕೂಡ ಹೌದು. ಯಾಕಂದರೆ ಇಲ್ಲಿಯ ಪರಿಸರ ಏನೈತಲ್ಲ, ಪರಿಸರ, ಉದ್ಯೋಗ ಇವೆಲ್ಲ ಕನ್ನಡ ಭಾಷೆ ಇವೆ ಅಟ್ಟಿಗೆ ಅವು ಬರ್ತವೆ. ಮೊದಲೇಕಿನ 30 ವರ್ಷದ ಸೊಂಡೂರಿಗೆ ಇವತ್ತಿನ ಸೊಂಡೂರಿಗೆ ಕೂಡ ಭಾಳಷ್ಟು ವ್ಯತ್ಯಾಸ ಇದೆ. ಸೊಂಡೂರಿನ ಕುಮಾರಸ್ವಾಮಿ ದೇವಸ್ಥಾನದ ವ್ಯಾಪ್ತಿಯಲ್ಲಿ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಎಷ್ಟು ಹೋರಾಟ ಮಾಡಿದರೂ ಕೂಡ ಇವತ್ತು ಹೋರಾಟಗಾರ ಧ್ವನಿ ಎಲ್ಲ ಒಂದು ರೀತಿಯಲ್ಲಿ ಮೂಕ ವೇದನೆ ಆದಂಗೆ ಆಗೈತಿ. ಯಾಕಂದರೆ ಇವತ್ತು ಬಂಡವಾಳಶಾಹಿಗಳ ಪ್ರಭಾವ ಏನೈತಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಕ್ಕೆ ಇವತ್ತು ಹೋರಾಟಗಳೆಲ್ಲ ಭಾಳಷ್ಟು ನಿಷ್ಕ್ರಿಯ ಆಗೋದು ಅಂತದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಈ ಭಾಗದಲ್ಲಿ ಉದ್ಯೋಗ ಕೊಡತಕ್ಕಂಥ 2 ಸಂಸ್ಥೆಗಳು ಅಂತಂದರೆ ಒಂದು ಜಿಂದಾಲ್ ಸಂಸ್ಥೆ ಐತಿ, ಇನ್ನೊಂದು NMDC ಸಂಸ್ಥೆ ಐತಿ. ಇಂಥ ಜಿಂದಾಲ್ ಮತ್ತು NMDC ಸಂಸ್ಥೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಇವರು ಹೋರಾಟವನ್ನು ಮಾಡಬೇಕು. ಅದಕ್ಕೆ ಶಾಸಕರು ಕೂಡ ಅದಕ್ಕೆ ಒತ್ತಡವನ್ನು ಹಾಕಬೇಕು. ಅಂದ್ರೇ ಈ ಭಾಗದ ಜನ ಉದ್ಯೋಗವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಇಲ್ಲಿಯ ನೀರು, ಗಾಳಿ, ಮಣ್ಣನ್ನು ತೆಗೆದುಕೊಂಡಂಥವ್ರು, ಇಲ್ಲಿಯ ಸಂಪತ್ತನ್ನು ದೋಚಿಕೊಂಡು ಹೋಗುವಂಥವ್ರು ಕನ್ನಡಿಗರಿಗೆ ಉದ್ಯೋಗ ಕೊಡಲಿಲ್ಲ ಅಂತಂದರೆ ನಿಮ್ಮ ಫ್ಯಾಕ್ಟ್ರಿಗಳು ಇದ್ದರೂ ಕೂಡ ಉಪಯೋಗ ಇಲ್ಲಂಗೆ ಆಗ್ತದೆ. ಅದಕ್ಕೆ ಕನ್ನಡಿಗರೇ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ದೊಡ್ಡ ಹೋರಾಟವನ್ನು ಈ ಕರ್ನಾಟಕದ ರಕ್ಷಣಾ ವೇದಿಕೆಯವರು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು. ಅದರ ಜೊತೆಗೆ ಆಗಲೇ ನಮ್ಮ ಚಾನಲ್ ಶೇಖರ್ ಅವರು ಹೇಳಿದಾರಲ್ಲ, ಜಿಂದಾಲ್ ಸಂಸ್ಥೆ ಆಗಲಿ, NMDC ಸಂಸ್ಥೆ ಆಗಲಿ, ಅಲ್ಲಿ ಕನ್ನಡ ನಾವು ಫಲಕ ಹಾಕ್ರಿ. ನೀವು ಕೇಂದ್ರ ಸರ್ಕಾರ ಉದ್ಯಮಿ ಇದ್ದರೆ ನೀವು
ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಬರೀರಿ, ಬೇಡ ಅಂತ ಅನ್ನೋಂಗಿಲ್ಲ, ಆದರೆ ಕನ್ನಡ ಪ್ರಧಾನವಾಗಿರಬೇಕು ಅಂತ ಅದನ್ನು ಗಟ್ಟಿ ನಿರ್ಧಾರವನ್ನು ಈ ಭಾಗದ ಜನ ತೆಗೆದುಕೋಬೇಕು. ಇನ್ನೊಂದು ಬಹುಮುಖ್ಯ ಅಂತ ಅಂದರೆ ಇಲ್ಲಿ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರ ಇದೆ. ಸುಮಾರು 50 ವರ್ಷ ಆಯಿತು ಅದು ಸ್ಥಾಪನೆ ಆಗಿ. ಸುಮಾರು 240 ಎಕರೆಗಿಂತ ಜಾಸ್ತಿ 80 ಎಕರೆ ಐತೆ ಅಂತ ಕಾಣಿಸ್ತದೆ. ಒಂದು ವಿಶ್ವವಿದ್ಯಾಲಯದಲ್ಲಿ ಹೇಗಿರಬೇಕಲ್ಲ ಆ ಎಲ್ಲ ಸವಲತ್ತು ಕೂಡ ನಂದಿಹಳ್ಳಿ ಪಿ ಸೆಂಟ್ರಲ್ಲದೆ. ಆದರೆ 40 ವರ್ಷದ ಇತಿಹಾಸದಲ್ಲಿ ಇವತ್ತಿನವರೆಗೂ ಕೂಡ ಕಾಯಂ ಶಿಕ್ಷಕರಿಲ್ಲ ಅಂತ ಅಂದರೆ ಒಂದು ನಮ್ಮ ಸರ್ಕಾರದವರು ಎಷ್ಟು ಒಂದು ಸ್ನಾತಕೋತ್ತರ ಕೇಂದ್ರವನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಯಾವ ಉದಾಹರಣೆ ಬೇಕು ಅಂತಂದರೆ ನಂದಿಹಳ್ಳಿ ಪಿ ಸೆಂಟ್ರನ್ನ ನಾವು ಉದಾಹರಣೆ ತೆಗೆದುಕೋಬೇಕು. ಯಾಕಂದರೆ ಎಮ್.ಐ. ಗೋರ್ಪಡೆ ಅಂಥವ್ರು, ಹಾಮ ನಾಯಕರಂಥವ್ರು ಭಾಳ ಕನಸನ್ನು ಕಟ್ಟಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅಲ್ಲಿ ಒಂದು ಕನ್ನಡ ಅಧ್ಯಯನ ಪೀಠ ಐತಿ. ಇವತ್ತಿನವರೆಗೂ ಕೂಡ ಕಾಯಂ ಶಿಕ್ಷಕರೆಲ್ಲ. ಸುಮಾರು 8-10 ವರ್ಷದಿಂದ ಅದನ್ನು ಆಗಲೇ ಮತ್ತೆ ಬೇರೆ ಕಡೆ ಕಳ್ಸಾಕತ್ತಿದ್ರು. ಆ ಸಂದರ್ಭದಲ್ಲಿ ಇಲ್ಲಿಯ ಹೋರಾಟಗಾರರೆಲ್ಲ ಕೂಡಿಕೊಂಡು ಗುಲ್ಬರ್ಗಕ್ಕೆ ಹೋಗಿ ಕುಲಪತಿಗಳನ್ನ ಕಂಡು, ನೀವೇನಾದರೂ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಬೇರೆ ಕಡೆ ನೀವು ಕಳಿಸಿದ್ರಿ ಅಂತಂದರೆ ನಾವು ನಂದಿಹಳ್ಳಿ ಪಿ ಸೆಂಟ್ರ್ ಮುಂದೆ ಕುಂತು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅದರ ಜೊತೆಗೆ ನೀವು ಮತ್ತೆ ಒಂದು 3-4 ಕೋರ್ಸ್ಗಳನ್ನು ಕೊಡಬೇಕು. ಅಂದ್ರೆ ಅದೊಂದು ಜ್ಞಾನ ದೇಗುಲ ಅಂತ ನಾವೇನು ಕರಿತೀವಲ್ಲ, ಅದು ನಿಜವಾದಂಥ ಜ್ಞಾನ ದೇಗುಲವಾಗಿ ಬೆಳಿಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದಕ್ಕೆ ಆ ಕಾಲದಲ್ಲಿ ಒಂದು 3-4 ಕೋರ್ಸ್ಗಳು ಬಂದು. ಆದರೆ ಇವತ್ತಿನ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರ ಐತಿ ಅನ್ನೋದು ಗೊತ್ತಾಗೋಲ್ಲ, ಇಲ್ಲ ಅನ್ನೋದು ಗೊತ್ತಾಗಲ್ಲ, ಆ ರೀತಿ ಸ್ಥಿತಿಯಲ್ಲಿ ಅದೇ. ಅದಕ್ಕೊಂದು ಜೀವ ಕೊಡುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾಡಬೇಕು. ಇದರ ಮುಖಾಂತರವಾಗಿ ಈ ಭಾಗದಲ್ಲಿ ಕನ್ನಡ ವಾತಾವರಣ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಇಷ್ಟೆಲ್ಲ ಸಂಪನ್ಮೂಲ ಇರುವಂಥ ಒಂದು ವಿಶ್ವವಿದ್ಯಾಲಯ ಮಟ್ಟದ ಒಂದು ಸ್ನಾತಕೋತ್ತರ ಕೇಂದ್ರ ದೊಡ್ಡ ಮಟ್ಟದಲ್ಲಿ ಬೆಳೀತು ಅಂತಂದರೆ ಈ ಭಾಗದಲ್ಲಿ ಸಾಹಿತ್ಯ ಸಂಸ್ಕೃತಿ ಇದರ ಮೂಲಕ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸೊಂಡೂರಿನಲ್ಲಿ ಈ ಕ್ರಿಯಾಶೀಲವಾಗಿ ನಮ್ಮ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಚಾನಲ್ ಶೇಖರ್ ಅವರು ಬಂದಿದ್ದಾರೆ. ಭಾಳ ಹೋರಾಟಗಾರರು. ಯಾಕಂದರೆ ಮುಂದೆ ನಿಂತೆಲ್ಲ ಏನು ಮೆರವಣಿಗೆ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದ ನಾನು ನೋಡಿದ್ದೇನೆ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೋಗಿದ್ದೆ. ಹೀಗಾಗಿ ನನಗೆಲ್ಲ ಗೊತ್ತದೆ. ಅಂಥ ಹೋರಾಟಗಾರರು ಇವತ್ತು ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಅಂತಂದರೆ ಇನ್ನೂ ದೊಡ್ಡ ಜವಾಬ್ದಾರಿ ಅವ್ರ ಮೇಲದೆ. ನಾಳೆ ಏನಾದರೂ ಸೊಂಡೂರಿನಲ್ಲಿ NMDCಯಲ್ಲಿ ನೌಕರಿ ಕೊಡಲಿಲ್ಲ ಅಂತಂದರೆ, ಜಿಂದಾಲ್ದಲ್ಲಿ ನೌಕರಿ ಕೊಡಲಿಲ್ಲ ಅಂತಂದರೆ ಅವರನ್ನು ನಾವು ದೂಷಣೆ ಮಾಡೋಂಗಿಲ್ಲ. ನಾವು ಚಾನಲ್ ಶೇಖರನ್ನು ದೂಷಣೆ ಮಾಡಬೇಕಾಗ್ತದೆ. ಅದಕ್ಕೆ ಇವರ ಜವಾಬ್ದಾರಿ ಭಾವಿಸ್ತದೆ. ನಮ್ಮ ಏನು ಸತ್ಯನಾರಾಯಣವರು ಏನಾದರೂ ಹೇಳಿದರೆ ಅದನ್ನು ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ಚಾನಲ್ ಶೇಖರ್ ಅವರು ಮತ್ತು ಅಂಗಡಿ ಶಂಕರ್ ಅವರು ಮಾಡಬೇಕು ಅಂತೇಳಿ. ಯಾಕಂದರೆ ಈ ಭಾಗದಲ್ಲಿ ಒಂದು ಪರಿಸರ ಉಳಿಬೇಕು. ಯಾಕಂದರೆ ಇವತ್ತು ಸೊಂಡೂರಿನ ಗುಡ್ಡಗಳನ್ನು ನೋಡಿದರೆ ಗೋಳಾಗಿ ಕಾಣಿಸ್ತದೆ. ಇವತ್ತು ಸೆಪ್ಟೆಂಬರ್ ತಿಂಗಳು ಬಂದರೂ ಕೂಡ ಒಂದು ಕಾಲದಲ್ಲಿ ಮಳೆ ಬರೋಂಗಿಲ್ಲ ಅಂತ ಅಂದರೆ ಇವತ್ತು ಪರಿಸರ ಭಾಳ ಹಾನಿ ಆಗೋದನ್ನು ನಾವು ನೋಡ್ತೇವೆ. ಇವತ್ತು ಅಡವಿಯಲ್ಲಿರುವಂಥ ಕಾಡು ಪ್ರಾಣಿಗಳೆಲ್ಲ ಊರಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ ಅಂತಂದರೆ ಪರಿಸರ ಕೂಡ ಇವತ್ತು ಬೆಳೆಸುವಂಥದ್ದನ್ನು ಒಂದು ದೊಡ್ಡ ಜವಾಬ್ದಾರಿ ರಕ್ಷಣಾ ವೇದಿಕೆ ಮೇಲಿದೆ. ಈ ಎಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಈ ರಕ್ಷಣಾ ವೇದಿಕೆಯವರು ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ, ಹೊಸದಾಗಿ ನಮ್ಮ ಶಂಕರ್ ಅಂಗಡಿಯವರು ಮತ್ತು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಭಾಳ ಉತ್ಸಾಹಿಗಳಿದ್ದಾರೆ. ಅವರ ಮಾತುಗಳನ್ನು ಕೇಳಿದರೇ ಅನ್ನಿಸ್ತದೆ ಈ ಭಾಗದಲ್ಲಿ ಕನ್ನಡಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಇದೆ. ಅಂಥವ್ರಿಗೆ ನೀವೆಲ್ಲ ಸ್ಫೂರ್ತಿಯಾಗಿ ನಿಲ್ಲಬೇಕು ಅಂತೇಳಿ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಪಟ್ಟಣದ ವಿವಿಧ ವಾರ್ಡ್ಗಳ ಯುವಕರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಗೊಂಡಿದ್ದಾರೆ. ಪಡಿಬೇಕಂತೇಳಿ ಅವರಿಗೆ ಕೋರ್ತಾ ಇದ್ದೀವಿ. ಕೊಡ್ತಾ ಬರ್ರಿ ಬಾ. ಬರ್ರಿ ಆ ಕಡೆ ಬರ್. ಅದೇ ರೀತಿ ನಮ್ಮ ಅಂಗಡಿ ಶಂಕಣ್ಣವರು ಕೂಡ ಸನ್ಮಾನ ಮಾಡಬೇಕಂತ ಅಜ್ಜಾರ್ತಿ ಹೇಳ್ತಾರೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಉಪಾಧ್ಯಕ್ಷರಾದ
ಶಿವಕುಮಾರ್ ಅಣ್ಣವ್ರಿಗೂ ಸನ್ಮಾನ ಮಾಡ್ಬೇಕಂತೇಳಿ ಅರ್ಜಿ ಆಗಮಿಸಿರುವ ನಮ್ಮ ಅಣ್ಣನವರಾಗಿರ್ತಕ್ಕಂಥ ಚಾನಲ್ ಶೇಖರಣ್ಣನವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ಕೇಳ್ತಾರೆ. ತಾಯಿ ಭುವನೇಶ್ವರಿ ವಂದಿಸುತ್ತಾ ಈ ದಿನ ವಿಶೇಷವಾಗಿ ಸಂಡೂರು ತಾಲೂಕು ಘಟಕದ ವತಿಯಿಂದ ಇವತ್ತೇನು ಭಾಳ ವಿನೂತನವಾಗಿ ಅದು ನಮ್ಮ ಗುರುಗಳಾದಂಥ ತಪೋವನದ ಇಂಥ ಒಂದು ಪ್ರಕೃತಿ ಇದರಲ್ಲಿ ಇವತ್ತೇನು ಒಂದು ಸಭೆಯನ್ನು ಕರೆದಿರೋದಕ್ಕೆ ಅದರ ಒಂದು ಸಾನ್ನಿಧ್ಯ ವಹಿಸಿರುವ ಒಂದು ಪುಸ್ತಕ ಭಂಡಾರವನ್ನೇ ತಮ್ಮ ಮಠದ ಕ್ಷೇತ್ರದಲ್ಲಿ ಇವತ್ತೇನು ಅವರು ರಚಿಸಿರುವಂಥದ್ದು ಇಡೀ ನಮ್ಮ ವಿಶೇಷವಾಗಿ ನಮ್ಮ ಕನ್ನಡ ಪುಸ್ತಕಗಳಲ್ಲಿ ನಮ್ಮ ನಾರಾಯಣಗೌಡರು ಸಾಕಷ್ಟು ಸರಿ ನಮ್ಮ ಬಳ್ಳಾರಿ ಜಿಲ್ಲೆ ಬಂದಾಗ ನಮ್ಮ ಸಂಡೂರು ಭಾಗದ ಪ್ರಭುದೇವ ಮಹಾಸ್ವಾಮಿಗಳ ಒಂದು ನೆನಪನ್ನು ಅವರು ನೆನೆಸ್ತಾ ಇರ್ತಾರೆ. ಅವತ್ತು ನಾವು ತಿಳ್ಕೊಂಡಾಗ ಅವಾಗಲಿಂದ ನಾವು ಅವರು ಒಂದು ಯಾವುದೇ ಅವರ ಒಂದು ಪ್ರವಚನ ಆಗಿರ್ಬೋದು ಇನ್ನೊಂದು ನಾನು ಪ್ರತಿ ಸರಿ ಅವ್ರನ್ನ ನೋಡ್ತಾ ಇರ್ತೀನಿ. ಯಾಕಂದರೆ ಅವ್ರಿಗಿರುವಂಥ ಒಂದು ಭಂಡಾರ ಜ್ಞಾನವನ್ನು ನಾವೆಲ್ಲರೂ ಸಾಕಷ್ಟು ಕಲಿಯುವಂಥದ್ದಿದೆ. ಅಂಥವರ ಒಂದು ಇಲ್ಲಿ ತಪೋವನ ಕ್ಷೇತ್ರದಲ್ಲಿ ಅವರ ಒಂದು ಸಾನ್ನಿಧ್ಯದಲ್ಲಿ ಇವತ್ತೇ ನಮ್ಮ ಸಂಡೂರು ತಾಲೂಕು ಘಟಕದ ಒಂದು ಸಭೆಯನ್ನು ನಡೀತಾ ಇದೆ. ಅದನ್ನು ನಿಜವಾಗ್ಲೂ ನಾವು ಪುಣ್ಯವಂತರಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೆ ನಮ್ಮ ನೂತನ ಜಿಲ್ಲಾಧ್ಯಕ್ಷರಾಗಿರುವಂಥ ಅಂಗಡಿ ಶಂಕರ್ ಅವರು ಇದ್ದಾರೆ. ಹಾಗೆ ನಮ್ಮ ಸಂಡೂರು ತಾಲೂಕಿನ ಅಧ್ಯಕ್ಷರಾದಂಥ ಮಾಸ್ತಿ ಸತ್ಯನಾರಾಯಣ ಅವರು ಇದ್ದಾರೆ. ಅದರ ಜೊತೆಗೆ ಇಲ್ಲಿರುವಂಥ ಅವರೆಲ್ಲ ತಂಡದವರಿಗೆ ನಾನು ವಿಶೇಷವಾಗಿ ಅಭಿನಂದಿಸುತ್ತಾ ಈ ದಿನ ಕೇವಲ ನಾವೇನು ಎಲ್ಲ ಪದಾಧಿಕಾರಿಗಳನ್ನ ಒಂದು ಸಭೆ ಸೇರಿಸಿರೋಂಥದ್ದು ನಾವು ಹೇಳಿದ್ವಿ. ಅದೇ ರೀತಿ ಇವತ್ತು ಇಲ್ಲಿ ಒಂದು ವಿನೂತನವಾಗಿ ಏನು ಸೇರಿಸಿದರೆ ಅವರೆಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತಾ ಅದರ ಜೊತೆಗೆ ತಡವಾಗಿ ಬಂದಿರೋದಕ್ಕೆ ಕ್ಷಮೆ ಇರಲಿ ಅಂತೇಳಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ನಾಯಕರಾದಂಥ ನಾರಾಯಣಗೌಡರು ಡಿಸೆಂಬರ್ 27ರಂದು ಏನು ಘಟನೆ ನಡೀತು ಇಡೀ ರಾಜ್ಯ ಮತ್ತು ದೇಶಾದ್ಯಂತ ಅದೊಂದು ಸಂಚಲನವನ್ನೇ ಮೂಡಿಸ್ತಂದರೆ ತಪ್ಪಾಗಲಾರದು. ಯಾಕಂದರೆ ಅವತ್ತೇನೋ ಒಂದು ನಿರ್ಣಯವನ್ನು ತೆಗೆದುಕೊಂಡು ಇಡೀ ಬೆಂಗಳೂರು ರಾಜಧಾನಿಯಲ್ಲಿ, ಯಾಕಂದರೆ ಅಲ್ಲಿ ಕಡ್ಡಾಯವಾಗಿ 60% ನಾಮಫಲಕಗಳನ್ನು ಹಾಕ್ಬೇಕಂತೇಳಿ ಒಂದು ತೀರ್ಮಾನ ತಗೊಂಡು ಅದನ್ನು ಮಾಡಿದಾಗ ಉಗ್ರ ಸ್ವರೂಪವಾದಂಥ ಒಂದು ಹೋರಾಟ ಮಾಡಿದಾಗ ಸರ್ಕಾರ ಕೂಡ ಎಚ್ಚೆತ್ಕೊಂತು ಆದಷ್ಟು ಬೇಗ ಅದನ್ನು ಇಡೀ ರಾಜ್ಯಾದ್ಯಂತಲ್ಲಿ ಕೂಡ ಎಲ್ಲ ಕಡೆ ಕಡ್ಡಾಯವಾಗಿ 60% ಕನ್ನಡ ನಾಮಫಲಕಗಳನ್ನು ಹಾಕ್ಬೇಕಂತಂತೇಳಿ ಈ ಹಿಂದೆ ಗೋಕಾಕ್ ಚಳುವ ಆದಮೇಲೆ ಅಂಥ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಿದ್ದು ಡಿಸೆಂಬರ್ 27ರಂದು ನಾನು ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಹೋಗಿ ಅಲ್ಲಿ ಕೂಡ ಏನೆಲ್ಲ ಮಾಡಬೇಕು ಘಟನೆಗಳು ಧ್ವಂಸ ಎಬ್ಬಿಸಿದ್ರು. ಅವತ್ತು ಕೂಡ ನಮ್ಮ ಕೆಲವೊಂದು ಕಾರ್ಯಕರ್ತರು ಅದರಲ್ಲಿ ಬಂಧನಕ್ಕೊಳಗಾದರೂ ಕೂಡ ಅವರೆಲ್ಲರನ್ನು ಬಿಡುಗಡೆ ಮಾಡುವಂಥ ಒಂದು ಕೆಲಸ ನಮ್ಮ ನಾರಾಯಣಗೌಡರು ಮಾಡಿದ್ರು. ಅದು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಬುದ್ಧಿಜೀವಿಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಎಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸಿದರು. ಅದರ ಜೊತೆಗೆ ಎಲ್ಲರೂ ಯಾವುದೇ ಪಕ್ಷಾತೀತವಾಗಿ ಎಲ್ಲರ ಇದರಲ್ಲಿ ಕೂಡ ಕನ್ನಡ ನಾಮಫಲಕ ಆಗಲೇಬೇಕು. ಅವತ್ತೇನು ನಮ್ಮ ನಾರಾಯಣಗೌಡರು ಬಂಧನಕ್ಕೊಳಗ ಮಾಡಿ ಸಾಕಷ್ಟು ಕೇಸ್ಗಳನ್ನ ಹಾಕಿದ್ರು ಕೂಡ ಯಾವುದೇ ರೀತಿಯಿಂದ ಅವರು ಎದೆಗುಂದಲಿಲ್ಲ. ಆಮೇಲೆ ಮತ್ತೆ ಹೊರಗಡೆ ಬಂದ ಮೇಲೆ ಕೂಡ ಅದನ್ನೇನು ಕೇವಲ ನಾವು ಬೆಂಗಳೂರು ರಾಜಧಾನಿ ಅಂದಲ್ಲ, ಬೇರೆ ಎಲ್ಲ ಜಿಲ್ಲಾದ್ಯಂತ ಕೂಡ ಆಯಾ ತಾಲೂಕು ಕೇಂದ್ರಗಳಲ್ಲಿ ಕೂಡ ಕಡ್ಡಾಯವಾಗಿ 60% ನಾಮಫಲಕಗಳನ್ನು ಹಾಕ್ಬೇಕಂತೇಳಿ ಒಂದು ತೀರ್ಮಾನ ಮಾಡಿದಾಗ ಅದನ್ನು ಕೂಡ ಈ ಭಾಗದಲ್ಲೇ ನಮಗೆ ಸಂಡೂರು ಭಾಗದಲ್ಲಿ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಒಂದು ಕಾರ್ಖಾನೆ ಯಾವುದಾದ್ರೂ ಇದ್ದರೆ ಅದು ಒಂದು ಜಿಂದಾಲ್ ಸಂಸ್ಥೆ.
ಅವ್ರಿಗೆ ಕೂಡ ಈಗಾಗಲೇ ನಾನು ಬರ್ಬೇಕಾದ್ರೆ ಮನವಿ ಮಾಡಿ ಬಂದೀನಿ. ದಯವಿಟ್ಟು ನೀವು ಕೂಡ ಸರ್ಕಾರ ಏನು ಪಾಲನೆ ಮಾಡಿದೆ, ಅದು ಆದೇಶ ಮಾಡಿದೆ, ಅದ್ರ ತಕ್ಕಂಗೆ ತಾವು ಕೂಡ 60% ಹಾಕಿದರೆ ನಿಮಗೂ ಚೆನ್ನಾಗಿರ್ತದೆ ಅಂತ ಹೇಳಿ ಬಂದಿದ್ದೀನಿ. ಒಂದು ಸ್ವಲ್ಪ ಕಾಲಾವಕಾಶ ಕೊಡಂತ ಹೇಳಿದ್ರೆ, ಇಲ್ಲಾಂದ್ರೆ ಅಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಮಾಡಿ ಅವ್ರನ್ನ ಒಂದು ಬದಲಾವಣೆ ಮಾಡುವಂಥ ಒಂದು ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಈಗೇನು ಮತ್ತೆ ಲೋಕಸಭಾ ಚುನಾವಣೆ ಕೂಡ ಬಂದಿದೆ, ಅದರಲ್ಲಿ ಕೂಡ ನಾವು ಪ್ರಬುದ್ಧರನ್ನು, ಯಾರು ನಮ್ಮ ಕೆಲಸ ಮಾಡ್ತಾರೋ ಅಂಥವ್ರನ್ನ ನಾವು ಒಂದು ಆಯ್ಕೆ ಮಾಡಿ ಲೋಕಸಭಾ ಚುನಾವಣೆಗೆ ಕಳಿಸ್ಕೊಡುವಂಥ ಒಂದು ಜವಾಬ್ದಾರಿ ಕೂಡ ನಮ್ಮೆಲ್ಲರಲ್ಲಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿ ಯಾರನ್ನ ನಾವು ಆಯ್ಕೆ ಮಾಡ್ಬೇಕಂತೇಳಿ ಈಗಾಗಲೇ ಇದೇ ಸಂಡೂರು ಭಾಗದಿಂದ ಹಿರಿಯರು ನಮ್ಮ ಕಳೆದ 4 ಸಾರಿ ಶಾಸಕರ ಆಯ್ಕೆಯಾಗಿ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಅವರು ಕೂಡ ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಂತಿರೋದು. ಯಾಕಂದರೆ ಅಂಥವ್ರು ಕೂಡ ಬರ್ಬೇಕಂತ ಅನ್ನೋದು ನಮ್ಮ ಒಂದು ಅಭಿಲಾಷೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಸಂಡೂರು ಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ ಬೆಳೆಸಿರಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಗುರುಗಳು ಇದರ ಒಂದು ವಿಚಾರವನ್ನು ಅವ್ರು ಯಾವತ್ತೇ ಹೋಗಿ ಕೇಳಿದ್ರು ಕೂಡ ಅವ್ರು ಎಲ್ಲ ರೀತಿಯಿಂದ ನಮಗೆ ಮಾಹಿತಿ ಹೇಳೋದಕ್ಕೆ ಅವರು ಸಿದ್ಧರಿದ್ದಾರೆ. ಅಂಥ ಗುರುಗಳು ಈ ಸಂಡೂರು ಭಾಗದಲ್ಲಿ ಸಿಕ್ಕಿರೋದು ನೀವೆಲ್ಲರೂ ಪುಣ್ಯವಂತರಂತೇಳಿ ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಪದಾಧಿಕಾರಿಗಳ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಈ ಭಾಗದ ಹೆಮ್ಮೆಯ ಕನ್ನಡದ ಸ್ವಾಮೀಜಿ ಎಂದ ಖ್ಯಾತರಾದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಪ್ರಭು ಸ್ವಾಮಿಯವರಿಗೆ ನಮ್ಮ ನಮಸ್ಕಾರಗಳನ್ನು ಮಾಡುತ್ತಾ, ಅದೇ ರೀತಿ ಕರವೇ ರಾಜ್ಯ ಉಪಾಧ್ಯಕ್ಷರು, ಆತ್ಮೀಯ ಸಹೋದರರಾದಂಥ ಚಾನಲ್ ಶೇಖರಣ್ಣವರೇ, ಹಾಗೂ ನಮ್ಮ ಕರವೇ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಣ್ಣವರೇ, ಮತ್ತು ಈ ಭಾಗದ ಹಲವಾರು ವರ್ಷಗಳಿಂದ ನಮ್ಮ ಜೊತೆಲೇ ಇದ್ಕೊಂಡು ತಾಲೂಕು ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸುತ್ತಿರುವ ನಮ್ಮ ಗೆಳೆಯ ಸತ್ಯನಾರಾಯಣ ಅವರೇ, ಮತ್ತು ಎಲ್ಲ ನಮ್ಮ ಕರವೇ ಕುಟುಂಬದ ಸದಸ್ಯರೇ, ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳೇ, ಇಂದಿನ ವಿಶೇಷ ಸಭೆಗೆ ಏನಂದರೆ, ಇವತ್ತು ನಾವು ನೂತನವಾಗಿ ಜಿಲ್ಲಾಧ್ಯಕ್ಷ ಆದರಂಥ ಪ್ರಥಮ ಸಭೆ ಇದು. ಎಲ್ಲ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಹಳೆ ನಮ್ಮ ಏನು ಕಾರ್ಯಕರ್ತರಿದ್ದು ಪದಾಧಿಕಾರಿಗಳು, ಅವ್ರ ಜೊತೆಗೆ ಹೊಸ ಈಗ ರಾಜ್ಯಾದ್ಯಂತ ನಮ್ಮ ಏನು 27ರ ಡಿಸೆಂಬರ್ ಹೋರಾಟ ಆಯಿತು, ನಮ್ಮ ನಾಯಕರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಈ ಹೋರಾಟ ಒಂದು ಅಣ್ಣವ್ರು ಹೇಳ್ದಂಗೆ ಅವತ್ತಿನ ಗೋಕಾಕ್ ಚಳವಳಿಗೆ ಒಂದು ಮಾದರಿ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಕನ್ನಡ ಚಿತ್ರರಂಗದವರು ಎಲ್ಲರೂ ಕೂಡ ಇನ್ನೂ ಸಾಥ್ ಕೊಟ್ಟಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇತ್ತು. ಇವತ್ತು ರಾಜ್ಯದಲ್ಲಿ ಕನ್ನಡ ಪರ ಹೋರಾಟ ಅಂದರೆ ನಾರಾಯಣಗೌಡರು ಅಂದರೆ ಕನ್ನಡ ಪರ ಹೋರಾಟ ಅಂತ ಒಂದು ಹೆಸರು ಎಲ್ಲ ಕಡೆ ಬೆಳಕಿಗೆ ಬರ್ತಿದೆ. ಹಲವಾರು 25 ವರ್ಷಗಳಿಂದ ಕೂಡ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವ್ರ ಕುಟುಂಬ ಇರ್ಬೋದು, ಕರವೇ ಸೇನಾನಿಗಳೊಂದಿಗೆ ಎಲ್ಲ ಜಿಲ್ಲೆಯಿಂದ ಬಂದಿದ್ರು. ಅವತ್ತು 27ರ ಹೋರಾಟ ತಾವು ನೋಡಿರ್ಬೋದು. ಎಲ್ಲ ಪ್ರತಿ ಜಿಲ್ಲೆಯಿಂದ 31 ಜಿಲ್ಲೆಯಿಂದ ಹೋರಾಟಕ್ಕೆ ನಮ್ಮ ಕರವೇ ಸೇನಾನಿಗಳು ಬಂದಿದ್ರು. ಅದರಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಮ್ಮವರು ಕೂಡ ಬಂಧನ ಅನುಭವಿಸಿದ್ರು. ಆ ಹೋರಾಟ ಕೂಡ ಯಶಸ್ವಿ ಆಯಿತು. ಆ ಹೋರಾಟಕ್ಕೆ ತಕ್ಕಂತೆ ಸರ್ಕಾರ ಕೂಡ 60% ಏನು ಕನ್ನಡ ನಾಮಫಲಕವನ್ನು ಜಾರಿ ಮಾಡಲೇಬೇಕಂತ ರಾಜ್ಯಾದ್ಯಂತ ಅದೊಂದು ಕಾನೂನು ಕೂಡ ತಂದಿದೆ. ಇವತ್ತು ಕೂಡ ನಾವು ಸಂಡೂರು ತಾಲೂಕಲ್ಲೂ ಕೂಡ ನಮ್ಮ ತಾಲೂಕು ಅಧ್ಯಕ್ಷ ಗೆಳೆಯನಿಗೆ ಹೇಳ್ತಾ ಇದ್ದೀವಿ, ಇಲ್ಲಿ ಕೂಡ ಎಲ್ಲ ಬೋರ್ಡ್ಗೂ ಕೂಡ ಕನ್ನಡಮಯ ಆಗಬೇಕು. ನಮ್ಮ ಯಾರೇ ಹೊಸ ಉದ್ದಿಮೆ ಈ ಭಾಗದಲ್ಲಿ ಬಂದರೆ ಕನ್ನಡದವರಿಗೆ, ಕನ್ನಡದ ಮಕ್ಕಳಿಗೆ ಕೆಲಸ ಕೊಡುವಂಥ ಕೆಲಸ ಆಗಬೇಕು. ಅದಕ್ಕಾಗಿ ನಾವು ಒಂದೇ ಹೇಳೋದು, ಕನ್ನಡ ಪರ ಹೋರಾಟ ವಿಷಯದಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ. ನಮ್ಮ ಕನ್ನಡಿಗರು ಯಾರೇ ಇರಲಿ, ಇದರಲ್ಲಿ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರೂ ಕನ್ನಡಿಗರೇ. ಆದರೆ ಕನ್ನಡವನ್ನು ಬೆಳೆಸಬೇಕು. ನಾವು ಕನ್ನಡನ ಹೆಚ್ಚಾಗಿ ಬಳಸಿರ್ತಾನೆ ನಾವು ಬೆಳೆಸೋಕ್ಕಾಗೋದು. ಕನ್ನಡವನ್ನು ಹೆಚ್ಚಾಗಿ ಎಲ್ಲಿ ಬಳಸ್ತೀವಿ ಅಲ್ಲಿ ಹೆಚ್ಚಾಗಿ ಕನ್ನಡ ಬೆಳೀತದಂತ ತಮಗೆಲ್ಲ ಹೇಳ್ತಾ, ಅದೇ ರೀತಿ ನೂತನವಾಗಿ ಯಾರು ಕರವೇ ಸೇರ್ತಾ ಇದ್ರಿ, ತಮಗೆಲ್ಲ ಗೊತ್ತಿರುವಂತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಗ್ರಾಮ ವ್ಯಾಪ್ತಿಯಲ್ಲಿ ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸೇರಬೇಕು ಅಂತ ಇವತ್ತು ನವ ಯುವಕರು ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ತಾವು ಕೂಡ ಎಲ್ಲರೂ ಹಿರಿಯರ ಜೊತೆ ಸೇರ್ಕೊಂಡು ಹೊಸ ಹುಡುಗರನ್ನ ಬೆಳಕಿತ್ತಾರನ, ಅವ್ರನ್ನೂ ಕೂಡ ಬೆಳೆಸೋಣ. ಕನ್ನಡದ ವಿಚಾರದಲ್ಲಿ ನಮ್ಮ ಕುಟುಂಬ ಅನ್ಕೊಂಡು ಎಲ್ಲರನ್ನ ಸೇರಿಸಿ ಬೆಳೆಸಿ ಕನ್ನಡ ಶಕ್ತಿನ ಒಂದು ನಾರಾಯಣಗೌಡರನ್ನ ಹಾಗೂ ರಕ್ಷಣಾ ವೇದಿಕೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿದು ಇವತ್ತು ಜಿಲ್ಲೆಯಲ್ಲಿ ನಮ್ಮ ಅಣ್ಣವರು ಸೇರಿದಂತೆ ತಾವು ನೋಡಿರ್ಬೋದು. ಬೆಂಗಳೂರು ಅಂದರೆ ಕಾವೇರಿ ಹೋರಾಟ, ಮಹದಾಯಿ ಹೋರಾಟ ಎಲ್ಲ ಅಂದ್ರೆ ಬೆಂಗಳೂರಲ್ಲಿ ಮಾತ್ರ ನಡೀತಿತ್ತು. ಬಳ್ಳಾರಿ ಕೂಡ 2ನೇ ಸ್ಥಾನಕ್ಕೆ ತಂದ್ವಿ ನಾವು ಅಣ್ಣವ್ರ ನೇತೃತ್ವದಲ್ಲಿದ್ದಾಗ. ಈಗ ಅದೇ ರೀತಿ ಕೂಡ ಇನ್ನು ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಜಿಲ್ಲೆಯಲ್ಲಿ ಏನೇ ಸಮಸ್ಯೆ ಬರಲಿ, ಕನ್ನಡಿಗರಿಗೆ, ಕನ್ನಡ ವಿಷಯದಾಗ, ಜಲ ನೆಲ ವಿಷಯದಾಗ ಅನ್ಯಾಯ ಆದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಕನ್ನಡದ ಬಗ್ಗೆ ಹೋರಾಟ ಮಾಡಿ ರಕ್ಷಣಾ ವೇದಿಕೆಯನ್ನು ಬಲಪಡಿಸಿ ನಮ್ಮ ನಾಯಕರು ಆದೇಶದಂತೆ ಕೆಲಸ ಮಾಡೋಣ.
ಅದೇ ರೀತಿ ಹೊಸ ಎಲ್ಲರೂ ಕೂಡ ಯುವಕರು ಕನ್ನಡ ರಕ್ಷಣಾ ವೇದಿಕೆಯನ್ನು ಹೆಚ್ಚಾಗಿ ಸೇರ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ, ಈ ರಾಜ್ಯಾಧ್ಯಕ್ಷರ ಆದೇಶದಂತೆ ಎಲ್ಲ 100ರಿಂದ 120 ಜನ ನಮ್ಮ ಕರವೇ ಕಾರ್ಯಕರ್ತರು ಪ್ರತಿ ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಲೀಸ್ಟ್ ನಾವು ಕಳಿಸ್ತಾ ಇದ್ವಿ. ಅದರಲ್ಲೂ ಕೂಡ ತಾವು ಅಧ್ಯಕ್ಷರು ಮಾಡಿದ್ದಾರೆ ನಮ್ಮ ಗೆಳೆಯ. ತಾವು ಕೂಡ ಏನು ಪದಾಧಿಕಾರಿಗಳಿದ್ರೆ ಎಲ್ಲರೂ ಕೂಡ ಅವ್ರಿಗೆ ಸಹಕಾರ ಮಾಡ್ರಿ, ನಾವು ಕೂಡ ನಿಮಗೆ ಸದಾ ಬೆಂಬಲ ಇರ್ತೀವಿ ಅಂತ ಹೇಳ್ತಾ ಎಲ್ಲರೂ ಸಂಘಟನೆ ಬೆಳೆಸೋಣ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿ 2 ಮಾತು. ಅವರು ಈ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ನಾವು ತಡೆಗಟ್ಟಿ ಇಲ್ಲಿ ನಾವು ವಿದ್ಯಾವಂತರಾದಂಥ ನಾವುಗಳು ಇದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕಂತೇಳಿ ಅವರು ಸಂಕ್ಷಿಪ್ತವಾಗಿ ನಮಗೆ ವಿವರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತಾಲೂಕು ಅಧ್ಯಕ್ಷರಾಗಿ ಸತ್ಯನಾರಾಯಣ ಮಾಸ್ತಿ ಅವರನ್ನ ಮರು ನೇಮಕ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಗೌರವಾಧ್ಯಕ್ಷ. ಮತ್ತೊಬ್ಬ ಗೌರವಾಧ್ಯಕ್ಷರನ್ನಾಗಿ ಕುಮಾರಸ್ವಾಮಿ ಅವರನ್ನ ನೇಮಕ ಮಾಡ್ತಾ ಇದ್ದೀವಿ. ಪ್ರಕಾಶ್ ಉಪಾಧ್ಯಕ್ಷ. ತಾಲೂಕು ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವರನ್ನ ನೇಮಕ ಮಾಡ್ತಾ ಇದ್ದೀವಿ. ಮಂಜುನಾಥ್ ತಾಲೂಕು ಉಪಾಧ್ಯಕ್ಷ. ಮತ್ತೊಬ್ಬ ಸರ್ವೆ ಸೇನಾನಿಯಾದ ಮಂಜುನಾಥ್ ಅವರು ಕೂಡ ತಾಲೂಕು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾ ಇದ್ದೀವಿ. ಗೋಪಾಲ್ ಸಂಘಟನಾ ಕಾರ್ಯದರ್ಶಿ ಗೋಪಾಲ್. ಮತ್ತೊಬ್ಬ ಯುವಕ ಗೋಪಾಲ್ ಅವರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾ ಇದ್ದೀವಿ. ಅನ್ವೇಷ್ ಅವರನ್ನು ಕೂಡ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾ ಇದ್ದೀವಿ. ರಾಘವೇಂದ್ರ ನಮ್ಮ ಐಟಿ ಸರ್ ರಾಘವೇಂದ್ರ ಅವ್ರನ್ನ ಸಾಮಾಜಿಕ ಜಾಲತಾಣದ ಸಂಚಾಲಕರನ್ನಾಗಿ ನೇಮಕ ಮಾಡ್ತಾ ಇದ್ದೀವಿ. ರಾಜು ಸಂಘಟನಾ ಕಾರ್ಯದರ್ಶಿ. ಸ್ವಲ್ಪ ಕಡೆ ಹೋಗುದು ಇಲ್ವಾ ಇಷ್ಟು ಬಾ ಪ್ರಕಾಶ್ ನೀರು ಇವು ಸಂಘಟನಾ ಕಾರ್ಯದರ್ಶಿ. ಮತ್ತೊಬ್ಬ ಪ್ರಕಾಶ್ ಅವರನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾ ಇದ್ವಿ. ಸಂಘಟನೆ ಪ್ರಾರಂಭವಾಗಿ 25 ವರ್ಷಗಳ ಕಳೆದಿವೆ. ಸುಮಾರು 25 ವರ್ಷಗಳಿಂದ ಶ್ರೀಯುತ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ರಾಜ್ಯಾದ್ಯಂತ. ನಾವುಗಳು ವಿದ್ಯಾರ್ಥಿ ದೆಸೆಯಿಂದ ಅವರ ಹೋರಾಟಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವಿ. ಹೊಸಪೇಟೆ, ಬಳ್ಳಾರಿ ಭಾಗದಲ್ಲಿ ತುಂಬ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹೋರಾಟಗಳನ್ನು ನಡೀತಾ ಇದ್ವು. ನಾವು ಅದನ್ನು ನೋಡಿ ಅವರ ಒಂದು ಹೋರಾಟಗಳಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು 2014ರಲ್ಲಿ ನಮಗೂ ಒಂದು ಸೇವೆ ಮಾಡುವ ಒಂದು ಸೌಭಾಗ್ಯ ಸಿಕ್ತು. ಅಂದಿನಿಂದ ಇಂದಿನವರೆಗೆ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಘಟಕ ಕರೆ ಕೊಟ್ಟಾಗೆಲ್ಲ ನಾವು ಅನೇಕ ಹೋರಾಟಗಳಲ್ಲೆಲ್ಲ ಭಾಗವಹಿಸಿ ಬಳ್ಳಾರಿ, ಬೆಂಗಳೂರು ಮತ್ತು ಬೆಳಗಾವಿ ಹೋರಾಟಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಈ ಹೆಚ್ಚಿನದೇನಪ್ಪ ಅಂದರೆ ಈ ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಕನ್ನಡ ಪರ ಹೋರಾಟಗಾರರು ಕನ್ನಡ ನಾಡು ನುಡಿ ಜಲ ನೆಲ ರಕ್ಷಣೆ ಆಗಬೇಕಾಗಿರೋದು ಮುಖ್ಯವಾಗಿ ಅಂದರೆ ನಮ್ಮ ಸಂಡೂರಲ್ಲಿ. ಯಾಕಂದರೆ ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಮೂಲಗಳ ಒಂದು ಮಾಹಿತಿ ಪ್ರಕಾರ ಇಡೀ ರಾಜ್ಯದಲ್ಲಿ ಹೆಚ್ಚು ಒಂದು ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟೋ ಯಾವುದಾದ್ರೂ ಒಂದು ತಾಲೂಕಿದ್ರೆ ಅದು ಸಂಡೂರು ತಾಲೂಕು ಅಂತೇಳಿ ನಮಗೆ ತಿಳಿದಿದೆ. ಇಂಥ ಒಂದು ಸಂಪದ್ಭರಿತವಾದಂಥ ತಾಲೂಕಲ್ಲಿ ಹೋರಾಟಗಳು, ಕನ್ನಡ ಪರ ಹೋರಾಟ, ನಾಡು ನುಡಿ ಮತ್ತು ನೆಲ ಜಲ ಭಾಷೆ ಒಂದು ಧಕ್ಕೆ ಬಂದಾಗ ನಾವು ಹೋರಾಡೋದು ಅನಿವಾರ್ಯವಾಗಿದೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಇಲ್ಲಿಂದ ಅನೇಕ ಜನ ಬಂದು ಬೇರೆ ಬೇರೆ ಕಡೆಯಿಂದ ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಏನಾಗಿದೆ ಅಂದರೆ ನಮ್ಮ ಯುವಶಕ್ತಿ ಸ್ವಲ್ಪ ಅದನ್ನು ತಿಳುವಳಿಕೆ ಮಾಡ್ಕೋಬೇಕು.
ಈಗ ನಮಗೆ ಯಾಕೆ ಬೇಕು, ನಮಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಿಂದ ವರ್ತಿಸ್ತಾ ಇದ್ದಾರೆ. ಈಗ ಸಂಪತ್ತು ಅಂದರೆ ದೇಶದ ಸಂಪತ್ತು, ನಾಡಿನ ಸಂಪತ್ತು ಎಲ್ಲ ಅಲ್ಲಿ ವಾಸಿಸ್ತಕ್ಕಂಥ ಪ್ರಜೆಗಳೇ ಸೇರಿದ್ದಾಗಿದೆ. ಇದು ನಮ್ಮ ಮೈನ್ಸ್ ಅಲ್ಲ, ನಮ್ಮದು ಫ್ಯಾಕ್ಟ್ರಿ ಅಲ್ಲ ಅಂತ ನಾವು ಅನ್ಕೊಳ್ಳೋದು ತಪ್ಪು. ಈಗ ನಾವು ಸಂಡೂರವ್ರಿಗಿದ್ದೀವಿ, ಸಂಡೂರು ತಾಲೂಕಿನಲ್ಲಿದ್ದೀವಿ ಅಂದರೆ ಇಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನು ಕಾಪಾಡೋದು, ಉಳಿಸಿ ಬೆಳೆಸೋದು ನಮ್ಮ ಪ್ರಜೆಗಳಾದ ನಮ್ಮದೆಲ್ಲ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಇನ್ನು ಸಂಘಟನೆಯನ್ನು ಹೆಚ್ಚೆಚ್ಚು ಬಲಪಡಿಸಬೇಕಾಗಿದೆ. ಅದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಸಂಡೂರು ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲೇ ಒಂದು ಶಕ್ತಿಯುತವಾದ ಸಂಘಟನೆಯನ್ನು ಮಾಡುವ ಜವಾಬ್ದಾರಿ ನಮ್ಮ ಹೆಗಲಿಗೆ ರಾಜ್ಯ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ನಮಗೆ ಹಾಕಿದ್ದಾರೆ. ಅನೇಕ ಹೋರಾಟಗಳಲ್ಲೂ ನಾವು ಹಿಂದೆ ಭಾಗವಹಿಸಿದ್ವಿ. ಈ ವೇದಿಕೆ ಮೂಲಕ ಸ್ವಾಮೀಜಿಗಳ ನೇತೃತ್ವದ ಮೂಲಕ ನಾನು ಅವರಿಗೆ ಒಂದು ಭರವಸೆ ಏನು ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯುವಕರನ್ನು ನಮ್ಮ ರಕ್ಷಣಾ ವೇದಿಕೆಗೆ ಸೇರ್ಪಡೆ ಮಾಡಿಕೊಂಡು ಕನ್ನಡ ನಾಡು ನುಡಿ ಹೋರಾಟವನ್ನು ಇನ್ನೂ ಹೆಚ್ಚಿನದಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತಿದ್ವಿ. ನಿಮ್ಮ ಒಂದು ಜಿಲ್ಲಾ ಒಂದು ಘಟಕಕ್ಕೆ ಮತ್ತು ರಾಜ್ಯ ಘಟಕಕ್ಕೆ ನಾವು ಸದಾ ಬೆನ್ನೆಲುಬಾಗಿರ್ತೀವಿ. ತಾವು ಯಾವುದೇ ರೀತಿಯಿಂದ ಕರೆ ಕೊಟ್ಟರು ತಮ್ಮ ಒಂದು ಆದೇಶವನ್ನು ಪಾಲನೆ ಮಾಡಿ ಮುಂದಿನ ಹೆಚ್ಚಿನ ಯುವಕರನ್ನು ಸೇರಿಸ್ಕೊಂಡು ನಾನು ಸಂಘಟನೆ ಮಾಡ್ತೀನಿ ಅಂತೇಳಿ ಈ ಒಂದು ಸ್ವಾಮೀಜಿಗಳ ಮುಖಾಂತರ ನಮ್ಮ ರಾಜ್ಯ ಉಪಾಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ತಮ್ಮೆಲ್ಲರ ಮೂಲಕ ನಾನು ಮನವಿಯನ್ನು ಮಾಡಿ ಭರವಸೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ನಾರಾಯಣಗೌಡರ ಒಂದು ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಈ ಹಿಂದೆ ಯಾವುದೋ ಒಂದು ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಇರಲಿಲ್ಲ. ಆದರೆ ಭಾರಿ ದೊಡ್ಡ ಪ್ರಮಾಣದ ಇದೇ ಜಿಂದಾಲ್ ಸಂಸ್ಥೆ ವಿರುದ್ಧ 2008ರಲ್ಲಿ ಸುಮಾರು ಒಂದು 10,000 ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ವಿ. ಅವತ್ತು ಅಲ್ಲಿರುವಂಥ ಎಲ್ಲ HR ಹಿಡಿದು ಅವರೇನು ಅಧ್ಯಕ್ಷರು ಅವರೆಲ್ಲರೂ ಬಂದು ಇಲ್ಲ ನಾವು ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡ್ತೀವಿ ಅಂತೇಳಿ ಅವತ್ತು ಭರವಸೆ ಕೊಟ್ಟರು. ಅದಾದಮೇಲೆ ಕೂಡ ಅವ್ರು ನಿರಂತರವಾಗಿ ನಾವು ಒತ್ತಡ ಕೂಡ ಆಗ್ತಾಯಿದ್ವಿ. ಇನ್ನೂ ಮುಂದಿನ ದಿನಗಳಲ್ಲಿ ಈಗ ಬರಬೇಕಾದ್ರೂ ಕೂಡ ನಾವು ಹೇಳಿದ್ವಿ, ನೀವು ಯಾಕಂದ್ರೆ ಇಲ್ಲಿರುವಂಥ ನಮ್ಮ ಸಂಡೂರು ಮತ್ತು ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮಗಳಿಗೆ ಸ್ಥಳೀಯವಾಗಿ ನೀವು ಯಾವುದೇ ರೀತಿಯಿಂದ ಉದ್ಯೋಗ ಅವಕಾಶ ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ದೊಡ್ಡ ಪ್ರಮಾಣದಲ್ಲಿ ಮೊನ್ನೇನು ಡಿಸೆಂಬರ್ 27 ಬೆಂಗಳೂರಲ್ಲಿ ಆಯ್ತಲ್ಲ ಅದು ಮತ್ತೆ ಇಲ್ಲಿ ಪುನರಾವರ್ತ ಆಗ್ತದಂತ ಕೂಡ ಈಗಾಗಲೇ ಅಲ್ಲಿರುವಂಥ ಆಡಳಿತ ಮಂಡಳಿಗೆ ಕೂಡ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದ ಕನ್ನಡ ವಿಭಾಗ ಮುಚ್ಚುವ ಸ್ಥಿತಿಗೆ ಬಂದಿದೆ. ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಇಲ್ಲ, ಫೀಸ್ ಕಟ್ಟಿದರೆ ಅವ್ರು ಕನ್ನಡ ಓದ್ತಾರೆ ಅನ್ನುವಂಥ ಒಂದು ಅಂಶ ಅಲ್ಲಿಂದ ಬಂದಿದ್ದ ಮಾಹಿತಿ. ನೀವು ಅದಕ್ಕೆ ಯಾವ ರೀತಿ ಸ್ಪಂದನೆಯನ್ನು ಮಾಡಲಿಕ್ಕೆ ಸಿದ್ಧರಿಗೆ? ಈಗ ನಂದಿಹಳ್ಳಿ ಸ್ನಾತಕೋತ್ತರ ಏನು ಸಂಸ್ಥೆ ವಿಶೇಷವಾಗಿ ನಮ್ಮ ಸಂಡೂರು ಭಾಗದಲ್ಲಿ ಇರೋಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಆದರೆ ಇವತ್ತು ಅದು ನಮ್ಮ ದುರಂತ. ಯಾಕಂದರೆ ಇಲ್ಲಿರುವಂಥ ಆಡಳಿತ ಆಗಿರ್ಬೋದು, ಇಲ್ಲಿರೋ ಸ್ಥಳೀಯ ಪ್ರತಿನಿಧಿಗಳು ಯಾರೇ ಆಗಿರಲಿ ಅವನು ಮುಚ್ಚುವಂಥ ಪರಿಸ್ಥಿತಿಗೆ ಏನು ತೊಗೊಂಡು ಬಂದಿದ್ದಾರಲ್ಲ ಅದು ತಕ್ಷಣವೇ ಅಲ್ಲಿರುವಂಥ ಏನು ಸರ್ಕಾರದ ವತಿಯಿಂದ ಏನೆಲ್ಲ ಸೌಲಭ್ಯ ಬೇಕೋ ಅದೆಲ್ಲದನ್ನು ಆ ನಂದಿಹಳ್ಳಿ ಸ್ನಾತಕೋತ್ತರ ಇದಕ್ಕೆ ಅನುಕೂಲ ಮಾಡಲೇಬೇಕಂತೇಳಿ ನಾವು ಹೇಳ್ತೀವಿ. ಅದೇನಾದರೂ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಸಂಡೂರು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅದಕ್ಕೇನೆಲ್ಲ ಈಗ ನಮಗೆ ಈಗಾಗಲೇ ಶ್ರೀಗಳು ಕೂಡ ಹೇಳಿದರು, ಅಲ್ಲಿರುವಂಥ ಇವತ್ತಿನವರೆಗೆ ಕೂಡ ಅಲ್ಲಿರುವಂಥ ಎಲ್ಲ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಇವತ್ತಿಗೂ ಇನ್ನೂ ಕಾಯಮಾಗಿ ಅವ್ರಿಗೆ ಆಗಿಲ್ಲ ಅಂತಂತಂದು ನಮ್ಮ ಗಮನಕ್ಕಿದೆ. ಈ ಹಿಂದೆ ಕೂಡ ಗಿರೀಶ್ ದಳ್ವಾಯಿ ಅವರಿದ್ದ ಕೂಡ ಅದರದ್ದು ಸಾಕಷ್ಟು ನಾವು ಅಲ್ಲಿ ಹೋರಾಟದ ಒಂದು ಕಿಚ್ಚನ್ನು ಹಚ್ಚಿದ್ದೀವಿ. ಆದರೆ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಸಾಕಷ್ಟು ಇನ್ನು ಎಲ್ಲ ಇರುವಂಥ ಇಲ್ಲಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಒಂದು ಬುದ್ಧಿಜೀವಿಗಳನ್ನೆಲ್ಲ ಸೇರಿಸಿ ಒಂದು ವಿಚಾರ ಸಂಕಿರಣ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಬರ್ತೀವಿ ಅಂತ ಹೇಳ್ತೀವಿ. ಭೌತಿಕ ಬೆಳವಣಿಗೆ ದೊಡ್ಡ ಸೆಮಿನಾರ್ ಆದ್ರೆ ಶಿಕ್ಷಣ ಸಚಿವರ ಗಮನಕ್ಕೆ ಬರತಾ ಇಲ್ಲ. ಶಿಕ್ಷಣ ಸಚಿವರ ಗಮನಕ್ಕೆ ಕೂಡ ಅದು ಹೋಗಿಲ್ಲ ಅಂತ ನಮ್ಗೆ ಗೊತ್ತಿದ್ದಂಗೆ ಶಿಕ್ಷಣ ಸಚಿವರು ಕೂಡ ಗಮನಕ್ಕೆ ಬಂದಿಲ್ಲ. ನಾನು ನಾಳೆ ನಮ್ಮ ನಾರಾಯಣಗೌಡರ ಒಂದು ಅವ್ರಿಗೆ ಒಂದು ಮನವಿ ಕೊಟ್ಟು ನಾವು ಅಲ್ಲಿ ಅದನ್ನ ಆದಷ್ಟು ಬೇಗ ಅಲ್ಲಿ ಇಲ್ಲಿ ಏನು ನಮ್ಗೆ ಸಮಸ್ಯೆ ಇದೆ ಅದನ್ನೆಲ್ಲದನ್ನು ಸ್ಪಂದಿಸಂತ ಕೆಲಸ ನಾವು ಮಾಡ್ತೀವಿ. ಪಕ್ಕದ ಕೂಡ್ಲಿಗೆ ಡಿಪ್ಲೊಮಾ ಕಾಲೇಜಿಗೆ ಹೋಗ್ಲಿಕ್ಕೆ ಬಸ್ ವ್ಯವಸ್ಥೆ ಮಾಡಿದ್ರೆ ಶಾಸಕರಾದ ನಮ್ಮ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರ ಯಾವಾಗೋ ಒಂದ್ಸಲ ಬಸ್ ಹೋಗುವಂಥ ವ್ಯವಸ್ಥೆ, ಆಮೇಲೆ ಅಲ್ಲಿ ವಿದ್ಯಾರ್ಥಿಗಳು ಪ್ರತಿ ಬಾರಿ ಸ್ಟ್ರೈಕ್ ಮಾಡಿದಾಗ BCM ಮಾಸ್ಟರ್ ಕೊಡುವಂಥ ವ್ಯವಸ್ಥೆ, ಹೀಗಾಗಿ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಕನ್ನಡ ಅಧ್ಯಯನ ಮಾಡ್ಲಿಕ್ಕೆ ಹುಡುಗರು ರೆಡಿ ಇದ್ದಾರೆ, DMF ಬೇಕಾದಷ್ಟು ನಿಧಿ ಇದೆ, ಆದರೆ ಅದನ್ನು ಕೊಟ್ಟು ಅವರಿಗೆ ಸೇರಿಸ್ಬೋದಲ್ಲ, ಅದು ಅವಕಾಶ ಇದೆ, ಅದು ಯಾಕೆ ಮಾಡೋದಿಲ್ಲ? ನಿಮ್ಮ ಕಡೆಯಿಂದ ಆದರೂ ಅದನ್ನ ಪ್ರೆಜರ್ ಆಗ್ಬೋದಲ್ಲ? ನಾವು ಈಗ ನೀವು ಹೇಳಿದಿರಲ್ಲ, ಈಗ ನಮ್ಮ ಶ್ರೀಗಳು ಕೂಡ ಸಾಕಷ್ಟು ಸಾರಿ ಅದನ್ನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಸ್ಥಳೀಯ ಪ್ರತಿನಿಧಿಗಳು ಹಿಡ್ಕೊಂಡು ಆದಷ್ಟು ಬೇಗ ನಾವು ಅಲ್ಲಿ ಏನು ಸೌಲಭ್ಯ ಬೇಕು ಅವೆಲ್ಲವೂ ನಾವು ಮಾಡಿಸೋದಕ್ಕೆ ರೆಡಿ ಇದೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇವೆ.
ನಿರಂತರ ಸೇವೆ ಕೊಟ್ಟಿದೆ. ಹೌದು. ಯಾಕೆ ಇನ್ನೂ ಕೂಡ ಈ ಕನ್ನಡದ ಬಗ್ಗೆ ಮಾತಾಡಬೇಕಂದ್ರೆ 60% ಬರವಣಿಗೆ ಇರಬೇಕು ಕನ್ನಡದಲ್ಲಿ ಅಂತ, ಇದನ್ನ ಎಚ್ಚೆತ್ಕೊಳ್ಳಕ್ಕೆ ಇಷ್ಟು ವರ್ಷ ಬೇಕಾಗಿತ್ತಾ ಅಥವಾ ತಮ್ಮಿಂದ ಏನಾದರೂ ಹೋರಾಟ ಆಗ್ತಾ ಇತ್ತಾ ಇದ್ರ ಬಗ್ಗೆ? ಇದು ನಿರಂತರವಾಗಿ ನಮ್ಮ ನಾರಾಯಣಗೌಡರಿಂದ ಸಾಕಷ್ಟು ಪ್ರತಿ ವರ್ಷ ನವೆಂಬರ್ 1 ಬಂದಾಗ ಕೂಡ ಅವತ್ತು ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದಾರೆ. ಆದರೆ ದುರಂತ ಏನಂದರೆ ನಮ್ಮ ಆಡಳಿತ ವ್ಯವಸ್ಥೆ ಏನು ಸರ್ಕಾರಗಳಿದಾವಲ್ಲ ಅವ್ರಿಗೆ ಅರ್ಥ ಆಗ್ಬೇಕಾಗಿತ್ತು. ಅದನ್ನು ನಾವು ಇವತ್ತು ಉಗ್ರ ಸ್ವರೂಪವಾಗಿ ಮಾಡಿದಾಗ ಅವರು ಅದನ್ನು ಎಚ್ಚೆತ್ಕೊಂಡಿರುವಂತು. ಯಾಕಂದರೆ ಅವರು ಕೂಡ ಕನ್ನಡದ ನೆಲದಲ್ಲಿದ್ದಾರೆ, ಕನ್ನಡ ಸೇವೆ ಮಾಡೋಂಥ ಎಲ್ಲ ಸರ್ಕಾರಗಳಿದ್ರು ಕೂಡ ಅವ್ರು ಎಚ್ಚೆತ್ಕೊಳ್ತಾ ಇಲ್ಲ ಅಂದ್ರೆ ನಾವು ಇನ್ನು ಬಿಸಿ ಮುಟ್ಟಿಸು ಮಾಡ್ಬೇಕಂತಂದ್ರೆ ನಮ್ಮ ದುರಂತ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅಲ್ಲ, ಹಿಂದೆ ಕೂಡ ನೀವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಸಾಕಷ್ಟು ಸರಿ ಮಾಡಿದ್ವಿ ಇದನ್ನ. ಇದೊಂದು ನಿರಂತರ ಕ್ರಿಯೆ ರೀ ಕನ್ನಡ ಹೋರಾಟ ಅಂತ ಅಂದ್ರೆ. ಯಾಕೆ ಹೊಸ ಹೊಸ ಜನರೇಷನ್ ಬಂದಾಗ ಮತ್ತೆ ಅವರು ಯಾವಾಗ ಮನೆ ಕೊಟ್ಟು ದೊಡ್ಡ ಪ್ರಮಾಣದ ಮಾಡೋದು ಇಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಮೊನ್ನೆ ಉಗ್ರ ಸ್ವರೂಪವಾಗಿ ಹೋದಾಗ ಅವಾಗ ಎಚ್ಚೆತ್ಕೊಳ್ತಾ ಇದಾರೆ ಎಲ್ಲರೂ. ಇಲ್ಲ ಇದನ್ನ ಮಾಡಲೇಬೇಕು, ಇದನ್ನ ತೀರ್ಮಾನ ತಗೊಂಡು ರಾಜ್ಯಪಾಲರ ಅನುಮೋದನೆ ಮಾಡ್ಬೇಕಂತೇಳಿ ಮಾಡಿದ್ರು. ಅಂದ್ರೆ ನಮ್ಮ ದುರಂತ ನೋಡ್ರಿ, ಆ ಉಗ್ರ ಸ್ವರೂಪ ಆಗೋರಿಗೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ನಮಗೆ ಒಂದು. ಅಂದ್ರೆ ಇದು ಒಬ್ಬ ಕನ್ನಡಿಗನಾಗಿ ಕನ್ನಡ ಅವಶ್ಯಕತೆ ಐತೆ, ಕನ್ನಡ ನೀವು ಬರೆಸ್ಬೇಕು ಅನ್ನೋದಕ್ಕೆ ಎಲ್ಲ ಬೋರ್ಡ್ ಒಂದು ಕೆಲವೊಂದು ಸನ್ನಿವೇಶಗಳು ನೋಡಿ ಟಿವಿಯಲ್ಲೆಲ್ಲ ಮಾಧ್ಯಮದ ಎಲ್ಲ ಬೋರ್ಡ್ ಹೊಡೆಯೋದು, ಆಮೇಲೆ ಗಾಜ್ ಹೊಡೆಯೋದೆಲ್ಲ ಮಾಡಿದ್ರು. ಬಟ್ ಇದು ಅವಶ್ಯಕತೆ ಇತ್ತಾ ಅಥವಾ ಎಲ್ಲ ಒಂದ್ ಕಡೆ ಒಂದು ಒಳ್ಳೆ ರೀತಿಯಿಂದ ಉಪದೇಶ ಮಾಡಬಹುದಾಗಿತ್ತಲ್ಲ? ಒಳ್ಳೆ ಕಳೆದ 10 ವರ್ಷದಿಂದ ಇದನ್ನೇ ನಾವು ಮನೆ ಕೊಟ್ಟು ಮಾಡ್ತೀವಿ ಅಂದ್ರೆ ಮಾಡಲಿಲ್ಲ. ಅದು ನಾನು ಹೇಳ್ತಾ ಇದ್ದೀನಿ. ಅದೇ ಉಗ್ರವಾದಂಥ ಸ್ವರೂಪವಾಗಿ ಹೋರಾಟ ಮಾಡಿದಾಗ ಇದನ್ನ ಎಚ್ಚೆತ್ಕೊಳ್ತಾರೆ. ನಾವು ಶಾಂತಿಯಿಂದ ಕೊಟ್ಟರು ಕೂಡ ಯಾವತ್ತೂ ಅದನ್ನು ಮಾಡೋದಿಲ್ಲ ಅಂತ ನಮಗೆ ಈಗ ಮನವರಿಕೆ ಆಗಿದೆ. ನಾವೇನೀಗ ಉಪಾಧ್ಯಕ್ಷರಾಗಿದ್ರ, ಮೇಲಾಗಿ ಈಗೇನು ಸಂಡೂರಿಗೆ ಆಗಮಿಸಿದ್ರ, ಎಷ್ಟು ಮಟ್ಟಿಗೆ ತಾವು ಆಸಕ್ತಿ ವಹಿಸಿ ಸಂಡೂರು ಭಾಗದಲ್ಲಿ ಏನು ಗುರುಗಳು ಹೇಳಿದ್ರ ಸಮಸ್ಯೆಗಳು ಎಷ್ಟು ಮಟ್ಟಿಗೆ ತಾವು ಜವಾಬ್ದಾರಿ ತಗೊಂಡು? ಈಗ ನಾನು ಬಳ್ಳಾರಿ ಜಿಲ್ಲೆಗೆ ಅದು ವಿಶೇಷವಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ಕೊಟ್ಟಿರೋದು ಮೊದಲನೇ ಬಾರಿಗೆ. ಅದನ್ನು ನಾವು ಇವತ್ತು ಮೊದಲನೇ ಬಾರಿಗೆ ನಾವು ಈಗ ಸಂಡೂರು ಕ್ಷೇತ್ರಕ್ಕೆ ಏನು ಬಂದಿದ್ವಿ. ಈ ಹಿಂದೆ ಕೂಡ ಸಾಕಷ್ಟು ಜನ ತಾಲೂಕು ಅಧ್ಯಕ್ಷರಿದ್ದರು, ಎಲ್ಲರೂ ಆಗಿದ್ರು. ಆದರೆ ಇಲ್ಲಿರುವಂಥ ತಾಲೂಕು ಅಧ್ಯಕ್ಷರ ಒಂದು ಆಸಕ್ತಿ ಮೇಲೆ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ. ಅದನ್ನು ಈಗಾಗಲೇ ನಾವು ಮಾಸ್ತಿ ಸತ್ಯನಾರಾಯಣ ಅವರು ಹೇಳಿದ್ವಿ. ಅದೇ ರೀತಿ ನಮ್ಮ ಕನ್ನಡ ಸ್ವಾಮೀಜಿಗಳು ಅಂತೇಳಿ ನಮ್ಮ ಶ್ರೀಗಳಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ಇರುವಂಥ ಸಂಡೂರು, ಯಾಕಂದರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡುವಂಥ ಯಾವುದಾದ್ರೂ ಒಂದು ತಾಲೂಕಿದ್ರೆ ಅದು ನಮ್ಮ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು. ಆದರೆ ಇಲ್ಲಿರುವಂಥ ಸಾಕಷ್ಟು ಉದ್ಯಮದಾರರು ಅವರೆಲ್ಲರೂ ಕೂಡ ನಮಗೆ ಜೋಡಿಸಿದ್ರೆ ಇಲ್ಲಿ ಸಾಕಷ್ಟು ಏನು ನಮಗೆ ಅಭಿವೃದ್ಧಿ ಆಗಬೇಕು, ಅನುಕೂಲ ಆಗಬೇಕು, ಅವೆಲ್ಲವನ್ನೂ ನಾವು ಮಾಡೋದಕ್ಕೆ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.